ನಮಸ್ಕಾರ. ಆಲ್ಮೋಸ್ಟ್ ಈಗ 11:30 ಆಗಿದೆ ಟೈಮು. ಇವಾಗ ಈ ಒಂದು ವಿಡಿಯೋ ಮಾಡ್ತಾ ಇರೋಂಥ ಉದ್ದೇಶ, ನಾಳೆ ಬೆಳಗ್ಗೆ ನಾವು ಏನೋ ಒಂದು ಹೋರಾಟ ಮಾಡ್ತಾ ಇದ್ವಿ ಮಿಚಿಗಾನ್ ಕಾಂಪೌಂಡ್ ಗ್ರೌಂಡಲ್ಲಿ, ಧಾರವಾಡದಲ್ಲಿರುವ ಮಿಚಿಗಾನ್ ಕಾಂಪೌಂಡ್ ಗ್ರೌಂಡಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಯಿಂದ ಈ ಒಂದು ಹೋರಾಟ ಒಂದಿನದ್ದಲ್ಲ, ಅನಿರ್ದಿಷ್ಟಾವಧಿ ಹೋರಾಟ. ಈ ಹೋರಾಟ ಯಾಕೆ ಅಂತಂದರೆ ಭವಿಷ್ಯಕ್ಕಾಗಿ, ಯಾಕೆಂದರೆ ನೀವು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಮಾಡ್ತಾ ಇರೋಂಥ ಹೋರಾಟ. ಈ ಹೋರಾಟದಲ್ಲಿ ನಾವು ಧಾರವಾಡದಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ದೀವಿ ನೇಮಕಾತಿಗೋಸ್ಕರ. ಆವಾಗ ಎಲ್ಲ ಪೊಲೀಸ್ ಸಿಬ್ಬಂದಿ ಇರ್ಬೋದು, ಇವನ್ ಕಮಿಷನರ್ ಶಶಿಕುಮಾರ್ ಸರ್ ಇರ್ಬೋದು, ವಿದ್ಯಾರ್ಥಿಗಳ ಪರವಾಗಿ ಸಾಕಷ್ಟು ಸ್ಪಂದಿಸಿ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ನಾಳೆ ಒಂದು ಹೋರಾಟ ಏನು ಪರ್ಮಿಷನ್ಸ್ ಕೊಡದೇ ಇರೋಂಥದ್ದು, ಮತ್ತು ಈ ಒಂದು ಸ್ಟೂಡೆಂಟ್ಸು ಅಷ್ಟೇ, ಈ ಒಂದು ಹೋರಾಟ ನಾವು ನಿಮ್ಮ ಭವಿಷ್ಯಕ್ಕೋಸ್ಕರ ಮಾಡ್ತಾ ಇರೋದು. ಮತ್ತು ಇಲ್ಲಿ ಪೊಲೀಸ್ ಏನೋ ಒಂದು ಕಷ್ಟ ಸುಖಗಳು, ವಿದ್ಯಾರ್ಥಿಗಳ ಕಷ್ಟ ಸುಖಗಳು ನಮ್ಮಿಂತ ಚೆನ್ನಾಗಿ ಅವರಿಗೆ ಗೊತ್ತಿರೋಂಥದ್ದು. ಹಾಗಾಗಿ ಸ್ಟೂಡೆಂಟ್ಸ್ ಯಾರನ್ನು ಪೊಲೀಸವ್ರ ವಿರುದ್ಧ ಘೋಷಣೆ ಕೂಗೋಂಥದ್ದು, ಮತ್ತು ಪೊಲೀಸವ್ರ ವಿರುದ್ಧ ಯಾವುದೇ ಕಾರಣಕ್ಕೂ ತಳ್ಳಾಡೋದು, ನೂಕಾಡೋದು ಯಾವುದಕ್ಕೂ ಅಷ್ಟೇ ಅವ್ರನ್ನ ಕೆಟ್ಟ ರೀತಿಯಲ್ಲಿ ನೋಡೋಂಥದ್ದು ಮಾಡೋಕ್ಕೋಗ್ಬಾರ್ದು ಸ್ಟೂಡೆಂಟ್ಸು. ಯಾಕೆಂದರೆ ವಿ ಆರ್ ಆಲ್ ವೆಲ್ ಎಜುಕೇಟೆಡ್ ಆಸ್ಪಿರೆಂಟ್ಸ್ ಇರೋದ್ರಿಂದ, ಈವನ್ ಒಬ್ಬೊಬ್ರು ಮಿನಿಮಮ್ 2 ಡಿಗ್ರಿ ಮಾಡ್ಕೊಂಡು ಇಲ್ಲಿ ಓದ್ತಾ ಇರೋಂಥದ್ದು. ಇಲ್ಲಿ ವಿದ್ಯಾಕಾಶಿ ಅಂತ ಏನು ಅನ್ಸ್ಕೊಂಡಿದ್ದೀವಿ, ಅಲ್ಲಿ ನಾವು ಈ ಒಂದು ಹೋರಾಟನ ಶಾಂತಿಯುತವಾಗಿ ಮಾಡಬೇಕು. ಯಾಕೆಂದರೆ ನಾವು ಡೆಲ್ಲಿಯಲ್ಲಿ ಏನು ಅಹಿಂಸಾತ್ಮಕ ಮಾರ್ಗ ಆಯಿತು, ಮತ್ತು ಜಾರ್ಖಂಡಲ್ಲಿ ಆ ರೀತಿ ನಮ್ಮ ಕರ್ನಾಟಕದಲ್ಲಿ ಆಗಬಾರ್ದು. ಪ್ರತಿಯೊಬ್ಬರು ಡಿಸಿಪ್ಲಿನ್ ಮೇಂಟೈನ್ ಮಾಡಿ, ಮಾಧ್ಯಮದವರು ಅಷ್ಟೇ, ಅವ್ರು ಏನೇ ಕೇಳಿದ್ರು ಕ್ವಶನ್ಸ್ ಇರ್ಬೋದು, ಅವರಿಗೆ ಉತ್ತರ ಕೊಡೋಂಥ ಕೆಲಸ ಆಗಬೇಕು ಸ್ಟೂಡೆಂಟ್ಸು. ಅವ್ರ ವಿರುದ್ಧನೂ ಆಗಿರ್ಬೋದು, ಪೊಲೀಸವ್ರ ವಿರುದ್ಧ ಆಗಿರ್ಬೋದು, ಮತ್ತು ಪಬ್ಲಿಕ್ಕಲ್ಲಿ ನಡ್ಕೊಳೋಂಥ ರೀತಿ ಶಾಂತಿಯುತವಾಗಿ ವರ್ತನೆ ಮಾಡಿ, ಮತ್ತು ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಒಬ್ಬೊಬ್ಬರೇ ನೀವು ಮಿಚಿಗಾನ್ ಕಾಂಪೌಂಡ್ ಗ್ರೌಂಡಲ್ಲಿ ಒಬ್ಬರೇ ಕೂತ್ಕೊಂಡ್ರೂ ಅದು ಪ್ರತಿಭಟನೆ ಆಗುತ್ತೆ. ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಾವು ಮಾಡ್ತಾ ಇರೋಂಥದ್ದು. ನಾಳೆ ಬೆಳಗ್ಗೆ 10 ಗಂಟೆಯಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಯಾಕೆಂದರೆ ಇಲ್ಲಿ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ನೇ ಇದೆ, ಶಾಂತಿಯುತ ಪ್ರತಿಭಟನೆಗೆ. ಇಲ್ಲಿ ಪೊಲೀಸ್ ಪರ್ಮಿಷನ್ಸ್ ಆಗಿರ್ಬೋದು ಡಿನೇ ಮಾಡೋಂಗಿಲ್ಲ. ಇವನ್ನು ಇದು ಫಂಡಮೆಂಟಲ್ ರೈಟ್ಸು. ಹೋರಾಟ ಅನ್ನೋದು ಫಂಡಮೆಂಟಲ್ ರೈಟ್ಸು. ಇವಾಗ ನಮ್ಮ ಭವಿಷ್ಯಕ್ಕೋಸ್ಕರ ಮಾಡ್ತಾ ಇರೋಂಥ ಹೋರಾಟ. ಇಲ್ಲಿ ಯಾರ್ಯಾರೋ ಏನೇನೋ ತಪ್ಪು ಮಾಡಿಕೊಂಡು ಕೊಲೆ ಮಾಡಿ, ದರೋಡೆ ಮಾಡಿ, ಭ್ರಷ್ಟಾಚಾರ ಮಾಡಿದವ್ರಿಗೆ ಇವತ್ತು ಸೊಸೈಟಿಯಲ್ಲಿ ಏನೇನೋ ಹೆಂಗೆಂಗೋ ಬದುಕ್ತಿದ್ದಾರೆ. ಇವತ್ತು KPSCಯಲ್ಲಿ ಆಗ್ತಾ ಇರೋಂಥ ಹಗರಣ ಆಗಿರ್ಬೋದು, ಈ ಪೊಲೀಸ್ ಎಕ್ಸಾಮಲ್ಲಿ ಆಗಿರೋಂಥ ಪೊಲೀಸ್ ಕಾನ್ಸ್ಟೇಬಲ್ ಆಗಿರೋಂಥ ಇರ್ರೆಗ್ಯುಲಾರಿಟೀಸು, ಇವರು ಎಕ್ಸಾಮ್ಸ್ ಕರೆಕ್ಟಾಗಿ ಮಾಡಿದರೆ ಇವತ್ತು ಪ್ರತಿಭಟನೆ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ನಾವು ಕೇಳ್ತಾ ಇರೋಂಥ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸದೇ ಇರೋದ್ರಿಂದ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇರೋದು. ಏನು ಈ ಒಂದು ಪ್ರತಿಭಟನೆಗೆ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದರೆ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಏನು ಟೀಚರ್ಸು ಬರೀ 15,000 ಪೋಸ್ಟ್ ಕರೆದಿದ್ದಾರೆ, ಅದು ಅಷ್ಟೇ ತುಂಬ ಕಡಿಮೆ ಪೋಸ್ಟ್, ಎಷ್ಟೊಂದು ಸಬ್ಜೆಕ್ಟ್ ವೈಸ್ ಪೋಸ್ಟ್ ಇಲ್ಲ. ಮತ್ತು ಪ್ರವರ್ಗ C ಅಂತ ಹೇಳಿ ಎಷ್ಟೋ ಜನ ಸ್ಟೂಡೆಂಟ್ಸ್ ನಮಗೆ ಕೊರವ, ಬೋವಿ, ಲಂಬಾಣಿ ಅವರೆಲ್ಲ ನಮಗೆ ಅವ್ರೊಂದು ಜಾತಿಯವರು ನಮಗೆ ಪೋಸ್ಟೇ ಇಲ್ಲ ಅಂತ ಕೇಳ್ತಿದ್ದಾರೆ. ಇವನ್ ಸರ್ಕಾರ ಎಲ್ಲರನ್ನೂ ಈಕ್ವಲಾಗಿ ಟ್ರೀಟ್ ಮಾಡಬೇಕು. ಮತ್ತು IT ಇರ್ಬೋದು, ಅವರಿಗೆ NIOS ಸರ್ಟಿಫಿಕೇಟ್ ತೆಗಿಬೇಕು. ಮುಂಚೆ 10th ಮೇಲೆ ಕರೀತಾ ಇದ್ದಿದ್ದು ಎಲ್ಲ ಸಮಸ್ಯೆಗಳು ಏನಿದ್ದಾವೆ ಇವತ್ತು, ಆ ಸಮಸ್ಯೆಗಳನ್ನು ಸರ್ಕಾರ ಒಂದಿಂದಲೇ ತೊಗೊಳೋಂಥ ಡಿಸಿಷನ್ನು. ಆದರೆ ಇವತ್ತು ಸರ್ಕಾರ ತೊಗೊಂಡಿಲ್ಲ. ನಾವು KPSC ಮೆಂಬರ್ಸು ಇಷ್ಟೆಲ್ಲ ಕರಪ್ಷನ್ ಮಾಡಿದ್ದಾರೆ, FIR ಆದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಅಂದರೆ ಬಡವ್ರಿಗೂ ನ್ಯಾಯ, ಶ್ರೀಮಂತರಿಗೂ ನ್ಯಾಯ. ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಇದ್ದೀವಿ. ಇವತ್ತು ಜಾರ್ಖಂಡಲ್ಲಿ ಅಷ್ಟೆಲ್ಲ ಹೋರಾಟ ಮಾಡಿದ ಮೇಲೆ 3 ಜನ ಮೆಂಬರ್ಸು ವ್ಯಾಲಂಟ್ರಿ ಅಂದರೆ ರಿಸೈನ್ ಮಾಡಿ, ಅವ್ರನ್ನ ಚೇರ್ಮನ್ನ ಸಸ್ಪೆಂಡ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಏನಾಯಿತು? ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದ್ರು ಏನು ಮಾಡಿದ್ದಾರೆ? ಏನೂ ಮಾಡಿಲ್ಲ. ಮತ್ತು ಪೊಲೀಸ್ ಕಾನ್ಸ್ಟೇಬಲ್ದು ಇವರು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ರು. ಎಲ್ಲಿ ಕೊಡಿಸಿದ್ರು? 4.25 ಲಕ್ಷ ಜನ ಎಕ್ಸಾಮ್ ಬರೆದಿದ್ದು, ಎಷ್ಟೋ ಸಾವಿರಾರು ಜನ ಇವತ್ತು ಎಕ್ಸಾಮೇ ಬರೆದಿಲ್ಲ. OMR ಶೀಟ್ಸು ಮತ್ತು ಆನ್ಸರ್ ಶೀಟ್ಸು ಆಚೆ ತೊಗೊಂಡೋಗಿದ್ದಾರೆ ಸ್ಟೂಡೆಂಟ್ಸು. ಮತ್ತು ಅಲ್ಲಿ ಯಾಕೆ ತೊಗೊಂಡೋದ್ರು? ಇವರು ಅರ್ಧ ಗಂಟೆ ಇಲ್ಲ 1 ಅವರ್ ಲೇಟಾಗಿ ಕೊಟ್ಟರು. ಎಕ್ಸಾಮ್ಸ್ ಇವ್ರಿಗೆ 2 ನಿಮಿಷ 5 ನಿಮಿಷ ಲೇಟಾಗಿ ಹೋದ್ರು ಇವ್ರು ಬಿಡ್ತಾರಾ? 750 ರೂಪಾಯಿ ಫೀಸ್ ತೊಗೊಂಡ್ರು ಕೂಡ ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೆಸೋಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ KEದವ್ರಿಗೆ ಆಗ್ತಾ ಇಲ್ಲ ಅಂತಂದರೆ ಮತ್ತು ಎಲ್ಲಿದ್ದೀವಿ ನಾವು? ಅನ್ಯಾಯ ಆದವ್ರಿಗೆ ನ್ಯಾಯ ಕೇಳಬಾರ್ದಾ? ಇವತ್ತು ಸ್ಟೂಡೆಂಟ್ಸು ಸಾಯೋಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅದನ್ನು ಸರ್ಕಾರ ಅರ್ಥ ಮಾಡಿಕೊಂಡು ನಮ್ಮ ಬೇಡಿಕೆ ಏನಿದೆ ಆ ಬೇಡಿಕೆಗಳನ್ನ ಸರ್ಕಾರ ಒಂದು ದಿನದಲ್ಲಿ ಬಗೆಹರಿಸ್ಬೋದು. ಆದರೆ ಸರ್ಕಾರದಂದರೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅಂತ ಹೇಳಿ ಈ ಒಂದು ಹೋರಾಟಕ್ಕೆ ಪರ್ಮಿಷನ್ಸ್ ಕೂಡ ಇವತ್ತು ಪೊಲೀಸ್ ಕಡೆಯಿಂದ ಹತ್ತಿಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಇವತ್ತು ಪೊಲೀಸ್ಗೆ ಪರ್ಮಿಷನ್ಸ್ ಕೊಡಬೇಡಿ ಅಂತ ಹೇಳಿ ಈ ಒಂದು ರಾಜ್ಯ ಸರ್ಕಾರ ಹೋರಾಟನ ಹತ್ತಿಕ್ಕಂಥ ಕೆಲಸ ಮಾಡಿದೆ. ಹೋರಾಟ ಎಷ್ಟು ಹತ್ತಿಕ್ಕಂಥ ಕೆಲಸ ಮಾಡ್ತಾರೆ ರಾಜ್ಯ ಸರ್ಕಾರ, ಆ ಹೋರಾಟ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ನಾವೆಲ್ಲ ಎಜುಕೇಟೆಡ್ ಪೀಪಲ್ ಆಗಿರೋದ್ರಿಂದ ಹೋರಾಟನ ಶಾಂತಿಯುತವಾಗಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋಣ. ಎಲ್ಲಿವರೆಗೂ ಅಂದರೆ ನಮ್ಮ ಬೇಡಿಕೆಗಳು ಈಡೇರೋವರೆಗೂ.
ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಸರ್ಕಾರ ಅದನ್ನು ಘೋಷಣೆ ಮಾಡಬೇಕು. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ 5 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ, ಅಂದರೆ ಎಲ್ಲದಕ್ಕೂ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ಸಿದ್ವಿ. ಆದರೆ ಶಿಕ್ಷಣ ಇಲಾಖೆಯಲ್ಲಿ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿಲ್ಲ. ಇವತ್ತು ಸಾವಿರಾರು ಜನ ಆಚೆ ಉಳ್ಕೊಂಡಿದ್ದಾರೆ. ಅಂದರೆ ವರ್ಷಾನುಗಟ್ಟಲೆ ಕಷ್ಟಪಟ್ಟು ಒಂದು ಅವಕಾಶ ಮಾಡೋದಕ್ಕೆ ಇವತ್ತು ಡಿಪಾರ್ಟ್ಮೆಂಟಲ್ಲಿ ಆಗ್ತಾ ಇಲ್ಲ ಅಂತಂದರೆ ಇವರಿಗೆ ಸಣ್ಣ ಸಮಸ್ಯೆ ಅಂತ ಅನಿಸ್ಬೋದು. ಆದರೆ ಅದೇ ಒಂದು ಆಸ್ಪಿರೆಂಟ್ಸ್ಗೆ ಅವನ ಜೀವನನೇ ಭವಿಷ್ಯ, ಅದು ಟರ್ನಿಂಗ್ ಪಾಯಿಂಟ್. ಅದು ಒಂದು ಎಕ್ಸಾಮ್ ಅನ್ನೋದು ಟರ್ನಿಂಗ್ ಪಾಯಿಂಟು. ನಮಗೆ ಬೇಕಾಗಿರೋಂಥದ್ದು ಟ್ರಾನ್ಸ್ಪರೆನ್ಸಿ, ಅಕೌಂಟೆಬಿಲಿಟಿ. ಇವರು ಒಂದು ಎಕ್ಸಾಮ್ಸಲ್ಲಿ 750 ರೂಪಾಯಿ ಫೀಸ್ ತೊಗೊತಾರೆ, ಒಂದು ಎಕ್ಸಾಮ್ ನಡೆಸೋದಕ್ಕಾಗಲ್ಲ ಅಂತಂದರೆ ಎಕ್ಸಾಮ್ ಯಾಕೆ ಕಂಡಕ್ಟ್ ಮಾಡ್ತೀರಾ ನೀವು? ನೋಟಿಫಿಕೇಷನ್ಸಲ್ಲಿ ಬರೀ ಪ್ರತಿಯೊಂದು ನೋಟಿಫಿಕೇಷನ್, ಪ್ರತಿಯೊಂದು ಎಕ್ಸಾಮ್ಸಲ್ಲೂ KPSC ನಡೆಸೋಂಥದ್ದು ಬರೀ ಕರಪ್ಷನ್ ಆಗುತ್ತೆ. ಅಲ್ಲಿರೋಂಥ ಮೆಂಬರ್ಸ್ ಮೇಲೆ ಏನು ಆಕ್ಷನ್ ತೊಗೊಂಡಿದ್ದೀರಾ? ಮಧ್ಯವರ್ತಿಗಳ ಮೇಲೆ ಏನು ಆಕ್ಷನ್ ತೊಗೊಂಡಿದ್ದೀರಾ? ಬರೀ FIR ಮಾಡೋದೇ ಅಷ್ಟೇ ಆಗಬಾರ್ದು ಸರ್ಕಾರದ ಕೆಲಸ. FIR ಆದಮೇಲೆ ಅದನ್ನು ತನಿಖೆ ಮಾಡಿ ಯಾರು ಅದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಗಲ್ಲಿಗೇರ್ಸೋಂಥ ಕೆಲಸ ಆಗಬೇಕು. ಆದರೆ ಎಲ್ಲಿ ಮಾಡಿದ್ದಾರೆ ಇವತ್ತು ರಾಜ್ಯ ಸರ್ಕಾರ? ಇವತ್ತು ರಾಜ್ಯ ಸರ್ಕಾರದ ಪಾತ್ರ ಏನಿದೆ ಅದರಲ್ಲಿ? ಏನು ಭ್ರಷ್ಟಾಚಾರ ಮಾಡಿದವರೆಲ್ಲ ಸರ್ಕಾರಕ್ಕೆ ಇಷ್ಟು ಪಾಲು ಅಂತ ಏನೋ ಕೊಡ್ತಾ ಇದ್ದಾರೆ KPSC ಅವರು? ಯಾಕೆ ಇಷ್ಟೊಂದು ನೆಗ್ಲಿಜೆನ್ಸಿ? ಮತ್ತು ಒಂದು ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಯಾವುದೇ ಎಕ್ಸಾಮ್ಸ್ ಇರ್ಬೋದು, ಮುಂದೆ ಆಗಂಥ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಸ್ಟ್ರಿಕ್ಟಾಗಿ ಒಂದು ರಿಫಾರ್ಮ್ಸ್ ಆಗಬೇಕು. ಇದು ಸರ್ಕಾರಕ್ಕೆ ಎಚ್ಚರಿಕೆ ಅಲ್ಲ, ಇದು ಕೊನೆ ಎಚ್ಚರಿಕೆ. ಇದು ಸರ್ಕಾರ ಏನು ನಮ್ಮ ಬೇಡಿಕೆಗಳಿದೆ, ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ, ಅಷ್ಟು ಬೇಡಿಕೆಗಳನ್ನು ಈ ಕೂಡಲೇ ಸಾಲ್ವ್ ಮಾಡಬೇಕು. ನಾಳೆ ಬೆಳಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಮನವಿ ಮಾಡ್ಕೊತೀನಿ, ಇಂಡಿವಿಜುವಲ್ ಒಬ್ಬೊಬ್ಬರೇ ಬಂದು ಸೀದಾ ಅಲ್ಲಿ ಮಿಚಿಗಾನ್ ಕಾಂಪೌಂಡ್ ಗ್ರೌಂಡಲ್ಲಿ ನೀವು ಕುತ್ಕೊಬೇಕಂತ ಹೇಳಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.